ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ಮಸಾಲ ಸಾಂಬಾರ್ ಪೌಡರ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಚಿಕನ್ ಸಾಂಬಾರ್ಗೆ ಹಾಗೂ ಮಟನ್ ಸಾಂಬಾರ್ಗೆ ಎಲ್ಲ ರೀತಿಯಾಗಿರುವಂಥ ಮಸಾಲ ಸಾಂಬಾರ್ಗಳಿಗೆ ಈ ಪೌಡರ್ನ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಮಸಾಲ ಸಾಂಬಾರ್ ಪೌಡರ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು 2 kg ಆಗುವಷ್ಟು ವೈಷ್ಣವಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಕಲರು ಖಾರ ಏನು ಮಿಕ್ಸ್ ಮಾಡೋದು ಬೇಡ, ಇದು ಎಲ್ಲ ಪರ್ಫೆಕ್ಟಾಗಿರುತ್ತೆ ಅಂತಂದರು. ಹಾಗಾಗಿ ವೈಷ್ಣವಿ ಮೆಣಸಿನ್ಕಾಯಿನ 2 kg ಆಗುವಷ್ಟು ತೊಗೊಂಡಿದ್ದೀನಿ. ಇನ್ನು ಇರಲಿ ಅಂತ ಅಂದ್ಬಿಟ್ಟು ಸುಕ್ಕು ಮೆಣಸಿನ್ಕಾಯಿನ ಒಂದು 1/4 kg ಆಗುವಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಒಂದು 50 ಗ್ರಾಮ್ ಆಗುವಷ್ಟು ಚಕ್ಕೆ, ಒಂದು 25 ಗ್ರಾಮ್ ಆಗುವಷ್ಟು ಲವಂಗ, 25 ಗ್ರಾಮ್ ಆಗುವಷ್ಟು ಅರಿಶಿನದ ಕೊಂಬನ್ನು ಸಹ ತೊಗೊಂಡಿದ್ದೀನಿ. 2 kg ಆಗುವಷ್ಟು ಧನಿಯನ್ನು ಸಹ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ನಾನು ಮೊದಲು ಬಿಸಿಯಲ್ಲಿ ಒಣಗಿಸ್ಕೊಂಡು ಈಗ ಅರಿಶಿನದ ಕೊಂಬು ಏನಿದೆ ಅದನ್ನು ನೀಟಾಗಿ ಪುಡಿ ಮಾಡಿ ಒಂದು ಬಾಣಲಿನ ಬಿಸಿ ಇಟ್ಟು ಅರಿಶಿನದ ಕೊಂಬನ್ನೆಲ್ಲ ನೀಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅರಿಶಿನದ ಕೊಂಬೆಲ್ಲ ಬಿಸಿಯಾಗಿದೆ. ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಎತ್ತಿಟ್ಕೊಂಡಿರುವಂತಹ ಚಕ್ಕೆ ಏನಿದೆ ಅದನ್ನು ಸಹ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೇನೆ ನಾವು ತೊಗೊಂಡಿರುವಂತಹ ಲವಂಗ ಏನಿದೆ ಅದನ್ನು ಸಹ ನೀಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹುರಿದಿಟ್ಕೊಳ್ಳೋದ್ರಿಂದ ಖಾರದ ಪುಡಿ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ತೊಗೊಂಡಿರುವಂತಹ ಧನಿಯಾ ಕಾಳು ಏನಿದೆ ಅದನ್ನು ಸಹ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳನ್ನ ಹುರಿಬೇಕಾದ್ರೆ ಘಮ ಬರಬೇಕು, ಅಲ್ಲಿವರೆಗೂ ಧನಿಯಾ ಕಾಳನ್ನ ಹುರಿಬೇಕು. ಧನಿಯಾ ಕಾಳನ್ನೆಲ್ಲ ಹುರಿದಿಟ್ಕೊಂಡಾಯ್ತು. ಇದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ತೊಗೊಂಡಿರುವಂತಹ ವೈಷ್ಣವಿ ಮೆಣಸಿನ್ಕಾಯಿ ಏನಿದೆ ಅದನ್ನು ಸಹ ನೀಟಾಗಿ ಹುರಿದಿಟ್ಕೊಳ್ತಾ ಇದ್ದೀನಿ. ಮೊದಲು ಸುಕ್ಕು ಮೆಣಸಿನ್ಕಾಯಿನ ಹುರಿದಿಟ್ಕೊಂಡು ನೆಕ್ಸ್ಟ್ ವೈಷ್ಣವಿ ಮೆಣಸಿನ್ಕಾಯಿನ ಹುರಿದಿಟ್ಕೊಳ್ಳೋಣ. ನೋಡಿ, ಧನಿಯಾ ಹಾಗೂ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಗೂ ಅರಿಶಿನದ ಕೊಂಬನ್ನೆಲ್ಲ ನೀಟಾಗಿ ಹುರಿದಿಟ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಲ್ಲಿನಲ್ಲಿ ನೀಟಾಗಿ ಪುಡಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ. ಫೈನಲಿಯಾಗಿ ನಾನು ಹುರಿದಿಟ್ಕೊಂಡಿರುವಂಥ ಪದಾರ್ಥಗಳನ್ನೆಲ್ಲ ಮಿಲ್ಲಿನಲ್ಲಿ ನೀಟಾಗಿ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಫೈನಲಿಯಾಗಿ ಈಗ ಮಸಾಲ ಸಾಂಬಾರ್ ಪೌಡರ್ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಂತಹ ಮಸಾಲ ಪೌಡರ್. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.